ಹಂಗೆ ಹಿಡ್ಬಿಡು. ಸುನಿ ಇಲ್ಲೇ ಬಾರಲ್ಲ, ಹಿಂದೆ ಬನ್ರಿ ಬಾರ. ತಾಣ್ತಾ ಇಲ್ವಾ ಒಂದು ಬಾಯಿಲಿ ನೀವು ಪ್ರೇಮ್ ಸಿಗ್ತೇನೆ ಈಗ ಇದ್ರ ಬಗ್ಗೆ ಬರುತ್ತೆ ಕಲೆಕ್ಟ್ ಮಾಡಿ. ಆಯ್ತು ಓಕೆ. ಆಗಲಿಂದ 1 ಅವರಿಂದ ನೋಡಿದ್ದೀರಾ. ಸ್ವಾಮೀಜಿಯವರು ಬಂದು ಹೋಗಿದ್ದಾರೆ, ಗೃಹ ಮಂತ್ರಿಗಳು ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ, ಮಾಜಿ ಮಂತ್ರಿಗಳು ಬಂದು ಹೋಗಿದ್ದಾರೆ. ಜೊತೆಗೆ ಎಲ್ಲ ನಮ್ಮ ವಿಶ್ವಾಸ ಮತ್ತು ಅಭಿಮಾನದವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಹಾರೈಸಿದ್ದೀರಾ. ನಿಜವಾಗ್ಲೂ ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಸ್ನೇಹಿತರುಗಳಿಗೆ ಮತ್ತೊಬ್ಬರಿಗೆ ಎಲ್ಲರಿಗೂ ಈ ಗೋಲ್ಡ್ ಕಾಯಿನ್ ATM ಏನಿದೆ ಇದು ನಿಮಗೇನು ATM ಯೂಸ್ ಮಾಡ್ತಿರೋರಿಗೆ ಏನು ದೊಡ್ಡ ವಿಷಯ ಅಲ್ಲ. ATMನಲ್ಲಿ ಕ್ಯಾಶ್ ಏನು ಡ್ರಾ ಮಾಡ್ತೀರಾ ಅದೇ ರೀತಿ ಇದನ್ನು ಫಾಲೋ ಮಾಡಿ ಡ್ರಾ ಮಾಡಬೇಕು. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI ಪೇಮೆಂಟಲ್ಲಿ ಮಾಡೋ ಅಂಥದ್ದು ಇದು. ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಂಡು ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇದನ್ನು ATMನ ನಾವು ಇವತ್ತು ಸ್ಟಾರ್ಟ್ ಮಾಡಿ ನಿಮಗೆ ಪ್ರೇರಣೆ ಕೊಟ್ಟು ನಾವು ಇದನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಇದನ್ನು. ಯಾಕೆಂದರೆ ಇದು ಎಲ್ಲೂ ಸಿಗಲ್ಲ ನಿಮಗೆ. ಇದರಲ್ಲಿ ಕ್ವಾಲಿಟಿ ಆಗಲಿ, ಆಮೇಲೆ ಗ್ರಾಮ್ಸ್ ಇದಾಗಲಿ ಯಾವುದೂ ನೀವು ಅನುಮಾನ ಪಡೋಂಗಿಲ್ಲ. ಟ್ರಸ್ಟೆಡ್ಡು ಬಿಲ್ ಬರುತ್ತೆ, ಹಿಂದ್ಗಡೆ ಸಾಚೆಟ್ ಹಿಂದ್ಗಡೆ ಟ್ರಸ್ಟೆಡ್ ಏನಿರುತ್ತೆ ಅದೆಲ್ಲ ಇರುತ್ತೆ. ನೀವೇನು ಇದ್ರ ಬಗ್ಗೆ ಅನುಮಾನ ಪಡೋಂಗೇ ಇಲ್ಲ. RBIಯಿಂದ ಯಾವಾಗ ಸಿಕ್ತು ಸರ್ ನಿಮಗೆ ಪರ್ಮಿಷನ್ ಈ ಥರ ಮಾಡಿ? RBIಯಿಂದ ಇವ್ರು ತೊಗೊಂಡಿದ್ದಾರೆ, ಅವ್ರ MD ಅವರು, ಅವ್ರು ನಮಗೆ ಸಬ್ಲೆಟ್ ಕೊಟ್ಟಿದ್ದಾರೆ. ಇದು ಮಾಡಿದ ಉದ್ದೇಶ ಏನು? ಸಣ್ಣ ಸೇವಿಂಗ್ಸ್ ಸರ್. ಇದು ಅರ್ಧ ಗ್ರಾಮ್ ಎಲ್ಲೂ ಸಿಗಲ್ಲ ನಿಮಗೆ. ಇಲ್ಲೆಲ್ಲ ಜ್ಯುವೆಲ್ರಿ ಶಾಪ್ನವ್ರು ಕೇಳಿ ನೀವು ಕೊಡ್ತಾರೇನೋ ಅರ್ಧ ಗ್ರಾಮ್ 1 ಗ್ರಾಮ್. ಈ ಐಡಿಯಾ ಹುಟ್ಟೋದಾದ್ರೆ ಹೇಗೆ ಸರ್ ನಿಮಗೆ? ಈ ಐಡಿಯಾ ಹುಟ್ಟೋದಾದ್ರೆ ಹೇಗೆ ಬೆಳೀತೆ? ಈ ಐಡಿಯಾ ಎಲ್ಲ ನಿಮ್ಗೆ ಹೆಂಗೆ ಬಂತು ಸರ್? ತಮಗೆ ಗೊತ್ತು, TMGC ಪ್ರತಿಯೊಂದು ಹೊಸ ವಿನೂತನವಾದ ನಾವು ಕೊಡ್ತಾ ಹೋಗ್ತಿರ್ತೀವಿ. ಅದೇ ರೀತಿ ಈ ಥರ ಒಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಇವರು ಕಂಪ್ನಿಯವ್ರು ಏನು ಮಾಡಿದ್ರು, ಒಂದು ಫೇಸ್ಬುಕ್ಕಲ್ಲಿ ಒಂದು ಇದು ಬಂತು, ಬಂದಾಗ ಏನು ಮಾಡಿದ್ವಿ ಅಂದರೆ ನಾವು ವಿತಿನ್ ನೋ ಟೈಮ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಇದು ಒಂದು ದಿವಸದ ಪ್ರೋಸೆಸ್ ಅಲ್ಲ, ಸುಮಾರು 8 ತಿಂಗಳು ವರ್ಷದಿಂದಲೂ ಫ್ರಮ್ 8 to 1 year we are ಕ್ರಿಯೇಟಿಂಗ್ ಆಲ್ ದಿಸ್. ಅವ್ರಿಗೂ ನ್ಯೂ ಇನೋವೇಷನ್ಸ್. ಸೊ ಎಲ್ಲ ಟೆಕ್ನಾಲಜಿ ಮಾಡಿದ್ದಾರೆ ಇದು. ಸೊ ಇಟ್ಸ್ ಎ ನ್ಯೂ ವೆಂಚರ್. ಇದನ್ನೇನೋ ವಿಸ್ತರಿಸಬೇಕು ಬ್ರಾಂಚ್ ಅಂತ ಏನೋ ಮಾಡಿದ್ದೀರಾ ಸರ್? ಶಾಖೆಗಳು ಈ ಥರ ಫ್ಯೂಚರ್ ಪ್ಲಾನ್ ಏನಿದೆ ಸರ್ ಸದ್ಯಕ್ಕೆ? ಯಾಕೆಂದರೆ ಇದ್ರ ಜೊತೆಗೆ ಒಂದು ಸೇಫ್ಟಿ ಬೇಕು. ಬಿಕಾಸ್ ಗೋಲ್ಡ್ ಇವತ್ತು ನೀವೆಲ್ಲ ನೋಡ್ತೀರಾ, ATM ಕ್ಯಾಶ್ದೇ ಹೊತ್ಕೊಂಡು ಹೋಗೋಂಥ ಪರಿಸ್ಥಿತಿ ಇರುತ್ತೆ. ಇದಕ್ಕೆ ಇನ್ನೂ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ನಾವು ಅದನ್ನು ಆಮೇಲೆ ಇನ್ಶೂರೆನ್ಸ್ ಇರುತ್ತೆ, ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಅದರಿಂದ ಇದನ್ನು ಜನಕ್ಕೆ ನಿಮ್ಮ ಮೂಲಕ ಇದನ್ನು ಕಳಿಸಿ, ಸೊ ಇದನ್ನು ಉಪಯೋಗಿಸ್ಕೊಳ್ಳೋಂಥ ಅವಕಾಶನ ಜನಕ್ಕೆ ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ನಮ್ಮ ಹೆಸರು ಸರ್? NS ಜಯಕುಮಾರ್ ಅಂತ, ಪ್ರೆಸಿಡೆಂಟ್ ಆಫ್ TMCC. ಥ್ಯಾಂಕ್ ಯು. ಅವರ MD ಅವರು ಬಂದಿದ್ದಾರೆ. ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಕೂಡ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೂ ನಾನು ನಮ್ಮೂರಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದಂಥ, ಮಾಜಿ ಸಚಿವರಾದಂಥ ಶಿವಣ್ಣವರು, ಹಾಲಿ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಮತ್ತು ಎಲ್ಲ ಇನ್ನಿತರೆ ಸ್ನೇಹಿತರುಗಳು. ಅದಕ್ಕೂ ಮೊದಲಾಗಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಬಂದು ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ತುಮಕೂರಿನ ಬೆಳವಣಿಗೆಗೆ, ತುಮಕೂರನ್ನ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಇದು ಕೂಡ ಸಹಾಯ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ತುಮಕೂರು ಮುಂದಿನ ದಿನಗಳಲ್ಲಿ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು, ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗ್ತಕ್ಕಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತೇಳಿ ಕರೆಯೋದಕ್ಕೆ ನಾವು ಹೊರಟಿದ್ದೇವೆ. ಅದು ತುಮಕೂರು ಕೂಡ ಅದರಲ್ಲಿ ಒಂದು ಭಾಗ ಆಗುತ್ತೆ ಅಂಥೇಳಿ ಮುಂದಿನ ದಿನಗಳಲ್ಲಿ ನಾನು ಆಶಿಸ್ತೇನೆ. ಮತ್ತು ಇವತ್ತು ನನಗೆ ಆಶ್ಚರ್ಯ ಆಗ್ತಾ ಇದೆ, ಇಡೀ ವಿಶ್ವದಲ್ಲೇ ಮೊದಲನೇ ಬಾರಿಗೆ ಗೋಲ್ಡ್ ಕಾಯಿನನ್ನು ಅಥವಾ ಗೋಲ್ಡನ್ನು ATMನಲ್ಲಿ ತೊಗೊಳ್ಳೋದು, ಇದೆಲ್ಲ ಒಂದು ವಿಚಿತ್ರ ನಮಗೆ. ಯಾಕೆಂದರೆ ಇಂಥದ್ದೊಂದು ಫೆಸಿಲಿಟಿ ಎಲ್ಲೂ ಇಲ್ಲ ವಿಶ್ವದಲ್ಲಿ, ಇದು ಮಾಡಿದ್ದಾರೆ ಅಂತ ಹೇಳಿದಾಗ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ಮತ್ತೊಂದು ಬಾರಿ ನಾನು ಜಯಕುಮಾರ್ ಅವರಿಗೆ, ಅವರ MD ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಓಕೆ ಸರ್. ಓಕೆ.